ನಮಸ್ತೆ ಫ್ರೆಂಡ್ಸ್, ನಿಮಗೆ ಇವತ್ತೊಂದು ಹೊಸ ಐಡಿಯಾ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರುತ್ತೆ. ಅವಾಗ ಏನು ಮಾಡ್ತೀವಿ, ನಾವು ಒಂದು ತರಕಾರಿ ಇಡಬೇಕಂದ್ರೆ, ಒಂದು ಸೊಪ್ಪು ಇಡಬೇಕಂದ್ರೆ ಕವರನ್ನು ಹುಡುಕಬೇಕು, ಪ್ಲಾಸ್ಟಿಕ್ ಕವರ್. ಇಲ್ಲ ಅಂದರೆ ಪ್ಲಾಸ್ಟಿಕ್ ಡಬ್ಬ ತೊಗೋಬೇಕು. ಅದಕ್ಕಾಗಿಯೇ ಏನು ಬೇಡಪ್ಪ ಅಂದರೆ ನೋಡಿ, ಇದೊಂದು 4-5 ದಿನ ಆಯಿತು ಸೊಪ್ಪು ತೊಗೊಂಬಂದ್ಬಿಟ್ಟು. ಈ ಥರ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಾಟನ್ ಬಟ್ಟೆ ಇದ್ದೇ ಇರುತ್ತೆ. ಕ್ಲೀನಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಈ ಥರ ಮಡಚಿಟ್ರೆ ತುಂಬ ಚೆನ್ನಾಗಿ, ಏನು ಬಾಡಿರಲ್ಲ, ನೀರು ಥರ ಇರಲ್ಲ ತರಕಾರಿ. ಇದು ಆ ಕಡೆ ಇಟ್ಟಿರೋದು ಹಸಿಮೆಣಸಿಕಾಯಿ. ಇದು ಹೂವನ್ನು ತೋರಿಸ್ತೀನಿ ನೋಡಿ. ಒಂದು ವಾರ ಆಯಿತು. ಬಟ್ಟೆ ಒಳಗಡೆ ಬಟ್ಟೆ ಹಾಕಿದ್ದೀನಿ, ಅದ್ರ ಮೇಲೆ ಮತ್ತೆ ಒಂದು ಕವರ್ ಹಾಕಿದ್ದೀನಿ. ಆ ಬಟ್ಟೆಯಲ್ಲಿ ಇಟ್ಬಿಟ್ರೆ ಅಂದರೆ ತೆಗಿಯೋಕೆ ಸರಿಯಾಗಲ್ಲ ಅಂತ ಮತ್ತೆ ಅದ್ರ ಮೇಲೆ ಒಂದು ಕವರ್ ಇಟ್ಬಿಟ್ಟು ಈ ಥರ ಇಟ್ಟಿದ್ದೀನಿ. ಇದು ಡಬ್ಬ ಅದಕ್ಕೆಂತ ತೊಗೊಂಡಿದ್ದಲ್ಲ, ಇತ್ತು ಮನೆಯಲ್ಲಿ. ಇದು ಟೊಮೊಟೊ ಹಾಕಿದ್ದೀನಿ, ಕಾಟನ್ ಬಟ್ಟೆ ಸುಟ್ಬಿಟ್ಟು ಈ ಥರ ಟೊಮೊಟೊ ಇಟ್ಟಿದ್ದೀನಿ. ತರಕಾರಿ ಬೇಗ ಹಾಳಾಗಲ್ಲ, ಫ್ರಿಜ್ಜಲ್ಲಿಟ್ಟರೂ ಹಾಳಾಗಲ್ಲ. ಒಂದು ಸರಿ ತರಕಾರಿ ಇಟ್ಟಿರ್ತೀವಿ, ಆ ಕವರೆಲ್ಲ ನೀರು ಥರ ಆಗಿರುತ್ತೆ. ಅದು ಸೇಫ್ ಆಗುತ್ತೆ. ಈ ಥರ ನೀಟಾಗಿ ಜೋಡಿಸಿ ನಾವು ತರಕಾರಿನ ತೊಳೆದ್ಬಿಟ್ಟು ಡ್ರೈ ಮಾಡಿ ಈ ಥರ ಕಾಟನ್ ಬಟ್ಟೆಯಲ್ಲಿಟ್ಟರೆ ಸಾಕು. ಬಾಕ್ಸೇ ಬೇಕು ಅಂತ ಏನಿಲ್ಲ, ಕವರೇ ಬೇಕಂತ ಏನಿಲ್ಲ. ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.